ಬ್ಯಾಂಗ್ಳೂರು ಇದು ಅಹಮದಾಬಾದ್ ಅನ್ನೋ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಆ ಪ್ರಮಾಣದಲ್ಲಿ ಜನ. ಆಮೇಲೆ ನೀವೊಂದು 100 ಜೆರ್ಸಿ ನೋಡಿ ಇಲ್ಲಿ, ನೋಡಿ ಹೀಗೆ ರೇವನ್, ಹೀಗೆ ಜನ ಒಂದು 100 ಜನದಲ್ಲಿ ನಿಮ್ಗೆ ಯಾರೋ ಒಬ್ರು ಸಿಗ್ಬೋದು ಪಂಜಾಬ್ ಜೆರ್ಸಿ ಹಾಕೊಂಡಿರುವಂತ ಜನ. ಅಂದ್ರೆ ಆ ಮಟ್ಟಿಗೆ ಇಲ್ಲಿ RCB ಕ್ರೇಜ್ ಹೇಗಿದೆ ಅನ್ನೋದಕ್ಕೆ. ಆಮೇಲೆ ಇನ್ಫ್ಯಾಕ್ಟ್ TV9 ಕನ್ನಡ ನೋಡ್ತಾ ಇದ್ದಾಗೆ ಅವ್ರಿಗೆ ಇನ್ನೊಂದು ಖುಷಿ ಏನು ಅಂತ ಅಂದ್ರೆ, ನಮ್ಗಿಲ್ಲೂ ನಮ್ಮ ಕನ್ನಡದವ್ರು ಇದಾರಲ್ಲಪ್ಪ ಅನ್ನುವಂಥ ರೀತಿಯಾಗಿ, ಅಂದ್ರೆ ಆ ರೀತಿಯಾಗಿ ಕನ್ನಡ, ಕರ್ನಾಟಕ, RCB, ಕೊಹ್ಲಿ ಈ ರೀತಿಯಾದಂಥ ಜನರ ಭಾವನೆ ಇದೆಯಲ್ಲ, ಅದು ಇವತ್ತಿಲ್ಲಿ ವ್ಯಕ್ತ ಆಗ್ತಾ ಇದೆ. ಮಳೆ ಬರ್ತಾ ಇತ್ತು ರೆಹಮಾನ್, ಬಹಳ ಮಳೆ ಬಂತು. ವೆದರ್ ಫೋರ್ಕಾಸ್ಟ್ ನೋಡಿದಂಥ ಸಂದರ್ಭದಲ್ಲಿ ನಾನು ಆಗ ಹೇಳ್ತಾ ಇದ್ದೆ, ಅಂದರೆ 6 ಗಂಟೆ ನಂತರದಲ್ಲಿ ಮಳೆ ಏನಿಲ್ಲ, ಬಹಳ ಕ್ಲಿಯರ್ ಸ್ಕೈ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಈಗ ಸ್ವಲ್ಪ ಕ್ಲೌಡಿ ಇತ್ತು, ಬಟ್ ಬಹಳ ಮಳೆ ಆಯಿತು. ಬಟ್ ಈಗಿಲ್ಲ, ಈಗ ಬಿಸಿಲು ಶುರುವಾಗಿದೆ. ಬಿಸಿಲು ಜೊತೆಗೇನೆ ಜನರ ಜೋಶ್ ಕೂಡ ಬಹಳ ಜೋರಾಗ್ತಾ ಇದೆ. ಆಮೇಲೆ ನಾನು ಇನ್ನೊಂದು ವಿಚಾರ ಅಂದರೆ, ಈಗ ಇದೆಯಲ್ಲ ಇದು ಮೆಟ್ರೋ ಲೈನ್ ಇದೆಯಲ್ಲ, ಈ ಮೆಟ್ರೋ ಲೈನ್ ಇಲ್ಲೇ ಮೆಟ್ರೋ ಸ್ಟೇಷನ್ ಇರೋದು. ಇಲ್ಲಿಂದ ಒಂದು 200 ಮೀಟರ್ ನಾವು ಪಕ್ಕಕ್ಕೆ ಹೋದ್ರೆ ರೈಟ್ ಸೈಡಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಜನ ಒಂದೊಂದು ಟ್ರೈನ್ ಬರೋ ಅಷ್ಟೊತ್ತಿಗೂ ಬರ್ತಾ ಇದ್ದಾರೆ ರೆಹಮಾನ್, ಸಾವಿರಾರು ಜನ ಈಗ ಬರ್ತಾ ಇದ್ದಾರೆ. ಅಲ್ಲಿ ನಾನು ಎಂಟ್ರಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಎಂಟ್ರಿ ಗೇಟ್ ಹತ್ರ. ರೋಹಿತ್ ಬನ್ನಿ ಎಂಟ್ರಿ ಗೇಟ್ ಹತ್ರ ಹೋಗೋಣ. ನಾವೊಂದು ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಹತ್ರ ನಿಂತ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ಸರ್ ಒಂದು ನೋಡಿ ಎಂಟ್ರಿ ಗೇಟ್ ನೋಡಿ, ಇದು ಎಂಟ್ರಿ ಗೇಟ್. ಇದು ಇಲ್ಲೂ ನೋಡಿ ಜನ, ಚೆಕಿಂಗ್ ಭಾಳ ಇದೆ. 4,000ಗಿಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಇವತ್ತು ನಿಯೋಜಿಸಲಾಗಿದೆ. ನಮ್ಮ ಜೊತೆಗೆ ಆ DCP ಇನ್ಫ್ಯಾಕ್ಟ್ ಮಾತನಾಡ್ತಾ ಇದ್ರು. ಈ ಇಂಡಿಯಾ ಪಾಕಿಸ್ತಾನ್ ಈ ವಾರು ಮತ್ತೊಂದು ಸೂಕ್ಷ್ಮತೆ ಇರೋ ಕಾರಣಕ್ಕಾಗಿ ಹೆಚ್ಚಿನ ಮುನ್ಸೂಚನೆ ನಮಗೂ ಬಂದಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಈ ಥರ ಜನ ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಕನ್ನಡದ ಫ್ಲ್ಯಾಗ್ಗಳು, ಎಲ್ಲಿ ನೋಡಿದ್ರು ಪುನೀತ್ ರಾಜ್ಕುಮಾರ್ ಅಣ್ಣವರ ಭಾವಚಿತ್ರ ಇರುವಂತಹ ಫ್ಲ್ಯಾಗ್ಗಳು, ಹೀಗೆ ಬಹಳ ಜನ ನಾವು ಗಮನಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಖುಷಿ ಸಂಗತಿ ಅಂತ ಅಂದರೆ, ಈ ಸಲ RCB ಏನೋ ಅಲುಕ್ ಪುಲುಕಲ್ಲಿ ಹೋಗ್ಬಿಟ್ಟಿದ್ದಾರೆ ಅಥವಾ ಏನೋ ಒಂದು ಲಾಜಿಕಲ್ಲಿ ಇವ್ರು ಗೆಲ್ಬೋದು, ಆ ಥರ ಇಲ್ಲ. 9ಕ್ಕಿಂತ ಹೆಚ್ಚಿನ ಮಂದಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, 10 ಮಂದಿ 50+ ಸ್ಕೋರ್. ಹಾಗಾಗಿ ಇಡೀ ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ. ಈ ಸಲ ನಾವು ಹೊಡೆತೀವಿ ಕಪ್ಪನ್ನು ಅನ್ನೋ ರೀತಿಯಾಗಿ, ಸರ್ ಒಂದು ಸೆಕೆಂಡ್, ಒಂದು ಕಪ್ಪನ್ನು ಹೊಡೆತೀವಿ ಅನ್ನುವಂಥ ರೀತಿಯ ಕಾನ್ಫಿಡೆನ್ಸ್ ಇದೆ. ಆ ಕಡೆ ನೋಡೋಣ ರೋಹಿತ್, ಆ ಕಡೆ ತೋರಿಸಿ. ಅಲ್ಲಿ ನೋಡಿ, ಅಲ್ಲಿ ಜನ, ಆ ಭಾಗದಲ್ಲೂ ನೋಡಿ ಜನ. ಅಲ್ಲಲ್ಲೂ ಇನ್ನೊಂದು ಮೆಟ್ರೋ ಸ್ಟೇಷನ್ ಇದೆ, ಒಂದು 400 ಮೀಟರ್, ಅಲ್ಲಿಂದ ಮತ್ತೆ ನಡ್ಕೊಂಡ್ ಬರ್ತಾ ಇರೋ ಜನ. ನಿಮಗೆ ಕಂಪ್ಲೀಟ್ ನಾನು ಹೇಳದ್ನಲ್ಲ, ಅದಕ್ಕೆ ನಾನು ಹೇಳಿದ್ದು ಏನು ಬ್ಯಾಂಗ್ಳೂರ್ ಬಂದ್ಗಯ ಅಹಮದಾಬಾದ್ ಅಂತ ಹೇಳ್ಕೊಂಬಿಟ್ಟು. ಆಮೇಲೆ ಬಹುಶಃ ಬೆಂಗಳೂರಲ್ಲೂ ಕೂಡ ಈ ಥರದ ಕ್ರೌಡ್ ನಿಮಗೆ ಸಿಗಲ್ಲ ಅನ್ಸುತ್ತೆ. ಯಾಕಂತ ಅಂದರೆ 40,000 35,000 ಸೀಟಿಂಗ್ ಕೆಪಾಸಿಟಿ ಇರೋದು. ನೋಡಿ, 1 ಲಕ್ಷಕ್ಕಿಂತ ಹೆಚ್ಚಿನ ಸೀಟಿಂಗ್ ಕೆಪಾಸಿಟಿ ಇರುವಂಥ ಪ್ರದೇಶ. ನೋಡಿ ಇಲ್ಲಿ ಫ್ಯಾನ್ಸ್ ಅವ್ರದ್ದೇ ಆದಂಥ ಒಂದು ಚಿತ್ರ ಎಲ್ಲ ಬಿಡಿಸ್ಕೊಂಡು ಅದಕ್ಕೊಂದಷ್ಟು ಬರಹಗಳು, ಬ್ಯಾನರ್ಸು, ಬಂಟಿಂಗ್ಸು, ನಿಮ್ಗೆ ಈ ಥರ ಸಾವಿರಾರು ಕಾಣ್ತಾ ಹೋಗುತ್ತೆ. ಎಲ್ಲಿಂದ ಬಂದ್ರಿ ಸರ್? ಬೆಂಗಳೂರು. ಯಾವಾಗ ಬಂದ್ರಿ? ನಾವು ನಿನ್ನೆ ಬಂದ್ವಿ, ಮ್ಯಾಚ್ ನೋಡೋದಕ್ಕೆ ಬಂದಿರೋದು. ಹೌದು. ಸೊ ಇದು 1 ಲಕ್ಷ ಪ್ಲೇಸ್ ಕೆಪಾಸಿಟಿ ಸ್ಟೇಡಿಯಂ. ಚಿನ್ನಸ್ವಾಮಿಲಿ ಬರೀ 35,000 ಜನ, ಇಲ್ಲಿ 1 ಲಕ್ಷ ಜನ ಇದ್ದಾರೆ. ನೋಡ್ಬೇಕು, ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದಿರೋದು ನಾವು. ಏನ್ ಗೊತ್ತಾ ಸರ್, ನಾನು ಅದೇ ಹೇಳ್ತಾ ಇದ್ದೆ ನೋಡಿ, ಇಲ್ಲೂ ಕನ್ನಡ ಫ್ಲಾಗ್. ನನಗೆ ಸಡನ್ ಆಗಿ ಬಂದ್ರೆ ಯಾರಾದ್ರೂ ಈ ವಿಜುವಲ್ಸ್ ನೋಡಿದ್ರೆ ಇದು ಅಹಮದಾಬಾದ್ ಅನ್ಸಲ್ಲ, ಇದೊಂದು ರೀತಿ ಕೋರ್ ಕರ್ನಾಟಕದ ಯಾವುದೋ ಪ್ರದೇಶ ಅಂತ ಅನ್ಸುತ್ತೆ. ಕರ್ನಾಟಕದ ಒಂದು ಭಾಗಕ್ಕೆ ಬಂದು ಇಲ್ಲಿ ನಿಂತ್ಕೊಂಡಿದೀವಿ ಅಂತ ಅನಿಸ್ತಾ ಇದೆ. ಏನೋ ಪದೇ ಪ್ರತಿ ಜಾಗಗಳಲ್ಲೂ ಕೂಡ ಕನ್ನಡದ ಪದ ಕಿವಿಗೆ ಬೀಳ್ತಾ ಇದೆ, ಕನ್ನಡ ಬಾವುಟ ಕಣ್ಣಿಗೆ ಕಾಣಿಸ್ತಾ ಇದೆ, ಕನ್ನಡದ ಜೈಕಾರ ಕೇಳಿಸ್ತಾ ಇದೆ. ಆಮೇಲೆ ಇನ್ನೊಂದಂದ್ರೆ, ನಮ್ಮ ಬೆಂಗಳೂರಲ್ಲಿ ಕೆಲವರು ಕನ್ನಡ ಮಾತಾಡಲ್ವ ಅನ್ನೋ ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ನೀವು ಪ್ರತಿ ಕಡೆ ಹೋದಲ್ಲಿ ಕನ್ನಡ, ಇಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಒಂದು 3-4 ಕಿಲೋಮೀಟರ್ ಸರೌಂಡಿಂಗಲ್ಲಿ ಕನ್ನಡ. ಹೇಳಿ ಸರ್, ಮ್ಯಾಚ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಹೇಗಿದೆ ಟೀಮಲ್ಲಿ? ಇವತ್ತು ಯಾರು ಮ್ಯಾಚ್ ಸೇವಿಯರ್ ಆಗ್ಬೋದು ಅಥವಾ ಹೆಂಗಿದೆ ಅಂದ್ರೆ, ಇವಾಗ ಫಿಲ್ ಸಾಲ್ಟ್ ಬಗ್ಗೆ ಒಂಚೂರು ಮಾಹಿತಿಗಳು ಬಂದಿದೆ, ಅವ್ರು ಆಡ್ತಾರೆ ಅಂತ. ಬಿಕಾಸ್ ಅವ್ರಿಗೂ ಮಗು ಆಗಿದೆ ಅಂಡ್ ಇಲ್ ಬಿ ಪ್ಲೇಯಿಂಗ್ ಟುಡೇ ಅಂತ ಅನ್ಕೊಂತೀನಿ. ಅದ್ರ ಜೊತೆಗೆ ವಿರಾಟ್ ಪಕ್ಕ ಇವತ್ತು ಒಳ್ಳೆ ಇನ್ನಿಂಗ್ಸ್ ಕೊಡ್ತಾರೆ. ಡನ್. ಹೀಗಿದೆ ರೇಹಮಾನ್ ಇಲ್ಲಿನ ಸ್ಥಿತಿ, ಸನ್ನಿವೇಶ, ಜೋಶ್, ಆಂಬಿಯನ್ಸ್ ಈ ರೀತಿಯಾಗಿದೆ.